ಕುಂದಗೋಳ ತಾಲೂಕು ಕಚೇರಿ ಮುಂದುಗಡೆ ಗೀತಾಸಾರವನ್ನ ಏನು ಮಹಾವಿಷ್ಣು ಗೀತಾಸಾರವನ್ನ ಒಂದು DDPI ಕಚೇರಿ ಒಂದು ಭಾವಚಿತ್ರವನ್ನು ಹರಿದಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅದನ್ನು ವಿರೋಧಿಸಿ ಈ ದಿನ ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಿಜವಾಗ್ಲೂ ಕೂಡ ಈ ದೇಶದಲ್ಲಿ ಇಂಥ ಕೃತ್ಯಗಳನ್ನು ನಾವು ಸದಾ ವಿರೋಧಿಸ್ತಾ ಬರ್ತಾ ಇದ್ವಿ. ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದು ಕೂಡ ಎಲ್ರಿಗೂ ಮನನ ಆಗಿದೆ. ಆದರೂ ಕೂಡ ಬೇಕಾಗಿ ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದೀವಿ. ಹಿಂದೂ ದೇವರುಗಳನ್ನು ಖಂಡಿಸ್ತಕ್ಕಂಥದ್ದು, ಹಿಂದೂ ದೇವಾಲಯಗಳ ಮೇಲೆ ಒಂದು ದೊಡ್ಡ ಒಂದು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಇದು ಇಡೀ ದೇಶದಲ್ಲಿ ಮಾತ್ರ ಇವೆಲ್ಲ ನಡೀತಾ ಇದೆ. ಹಿಂದೂ ಧರ್ಮ ಎಲ್ಲ ಧರ್ಮಗಳಿಗಿಂತ ಸ್ಥಾಯಿ ಸ್ಥಾನದಲ್ಲಿರ್ತಕ್ಕಂಥದ್ದು. ಈ ಎಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳು ಬಂದು ಇವತ್ತು ಭಾರತ ದೇಶದಲ್ಲಿ ಸುಭಿಕ್ಷವಾಗಿ ಶಾಂತಿ ನೆಲೆಗೊಂಡಿದ್ದಾರೆ. ಯಾರಿಗೂ ಅಡ್ಡಿ ಆತಂಕ ಇಲ್ಲ, ಎಲ್ಲರೂ ಕೂಡ ಇಲ್ಲಿ ಸುಭಿಕ್ಷವಾಗಿ ಬದುಕ್ತಾ ಇದ್ದಾರೆ. ಹಿಂದೂ ಧರ್ಮದಲ್ಲಿ ನಾವೇ ಹುಟ್ಟಿ ಹಿಂದೂ ಧರ್ಮದ ಒಂದು ನಾವು ಪುನಾದಿಗಳೆನಿಸ್ಕೊಂಡು ಆ ವರ್ಗಗಳಲ್ಲಿ ಬಂದು ಇವತ್ತು ನಾವು ಹಿಂದೂ ಧರ್ಮದ ದೇವತೆಗಳನ್ನ ಖಂಡಿಸ್ತಕ್ಕಂಥದ್ದು ತುಂಬಾ ಶೋಚನೀಯ, ತುಂಬಾ ನೋವಿನ ವಿಚಾರ. ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಅವರ ಆಲೋಚನೆಗಳು, ಚಿಂತನೆಗಳು ಇದಾವೆ. ಆ ದಿಕ್ಕಲ್ಲಿ ಅವ್ರು ಹೇಳೋ ರೀತಿ ನಡೆದ್ರೆ ಯಾವ ತಪ್ಪು ಇಲ್ಲ. ಅವ್ರು ಯಾವತ್ತೂ ಹಿಂದೂ ದೇವರುಗಳನ್ನ ವಿರೋಧಿಸಿದ್ದಾಗಲಿ ಖಂಡಿಸಿದ್ದಾಗಲಿ ಏನೋ ಅದರ ವಿರುದ್ಧ ಕಾರ್ಯಕ್ರಮ ಮಾಡಿದಾಗೆ ಅಂಬೇಡ್ಕರ್ ಅವರು ಮಾಡಿಕೊಂಡು ಬರಲಿಲ್ಲ. ಆದರೆ ಅಂಬೇಡ್ಕರ್ ಅವರ ಆಶಯಗಳನ್ನು ಸದಾ ನೀವು ಮನ್ನಾ ಮಾಡತಕ್ಕಂಥ ಒಬ್ಬ ನಾಯಕರಾಗಿ ಸದಾ ನೀವು ಸಂವಿಧಾನದ ಒಂದು ನಾವು ಪೋಷಕರು, ಸಂವಿಧಾನದ ರಕ್ಷಕರು ಅಂತ ಹೇಳಿಕೊಂಡು ತಾಲೂಕು ಕಚೇರಿಗಳಲ್ಲಿ ಮತ್ತೆ DDPI ಕಚೇರಿಗೆಲ್ಲ ಹೋಗಿ ಯಾವುದೋ ಒಂದು ಹೇಳಿಕೆಯನ್ನು ಖಂಡಿಸಿ ಬಂದ್ ಮಾಡುವಂಥ ಸಂದರ್ಭಗಳಲ್ಲಿ ಒಂದು ತಪ್ಪನ್ನು ತೋರ್ಸಕ್ಕೆ ಹೋಗಿ ಇನ್ನು 4 ತಪ್ಪುಗಳನ್ನು ಮಾಡಿ ಇವತ್ತು ಸಮಾಜದಲ್ಲಿ ನೀವು ಕೂಡ ತುಂಬಾ ಸರಳವಾಗಿದ್ದೀರಿ. ಸಮಾಜಕ್ಕೆ ಒಬ್ಬ ಕಿಡಿಗೇಡಿಗಳಾಗಿ ಘೋಷಣೆ ಆಗ್ತಾ ಇದೆ. ಒಳ್ಳೆ ಲೀಡರ್ಗಳಾಗಿ ಬೆಳಿಬೇಕಾಗಿರ್ತಕ್ಕಂಥ ನೀವು ಈ ಮಟ್ಟಕ್ಕೆ ಬರೋದ ಕಾರಣಗಳನ್ನು ನಮ್ಗೆ ಅರ್ಥ ಆಗ್ತಾ ಇದೆ. ನೀವು ಸಮಾಜದಲ್ಲಿ ಅಂಬೇಡ್ಕರ್ ವಿಚಾರಗಳನ್ನ, ಜ್ಯೋತಿ ಬಾಪುಲೆ ವಿಚಾರಗಳನ್ನ, ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳಲ್ಲಿ ಬಂದಿರತಕ್ಕಂಥವ್ರಿಗೆ ಯಾರು ಕೂಡ ಇಂಥ ಒಂದು ನಿಜವಾದ ಈ ಆಲೋಚನೆಗಳು ಇರಬಾರ್ದು. ಯಾವುದೇ ಧರ್ಮವನ್ನು ಖಂಡಿಸಿ ಬದುಕಿ ಅಂತ ಹೇಳ್ಬಿಟ್ಟು ಯಾವ ಸಂವಿಧಾನದಲ್ಲೂ ಹೇಳಿಲ್ಲ. ಸಂವಿಧಾನದ ಮೂಲ ಆಶಯಗಳನ್ನೆಲ್ಲ ಅರ್ತು ನಾವೆಲ್ಲ ನಡೀಬೇಕಾಗ್ತದೆ. ಇಲ್ಲಿ ಕೆಲವೊಂದು ಧರ್ಮಗಳಲ್ಲಿ ಕೆಲವೊಂದು ಮೌಢ್ಯ, ಅಂಧಕಾರ ಇದೆ, ಅಸ್ಪೃಶ್ಯತೆ ಇದೆ. ಅದನ್ನು ನಿವಾರಣೆ ಮಾಡೋಕ್ಕೆ ಸತತವಾಗಿ ಶತಮಾನಗಳನ್ನು ಕೂಡ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬುದ್ಧ, ಬಸವ, ಅಂಬೇಡ್ಕರ್, ಜ್ಯೋತಿ ಬಾಪುಲೆ ದೊಡ್ಡವರು ಬೇರೆ ಯಾರಿಂದ ಇಟ್ಟು ಅಂಥವರ ಒಂದು ಆಶಯಗಳ ಮೇಲೆ ನಾವು ಇದ್ದೀವಿ ಅಂತ ಹೇಳಿ ನೀವು ಈ ಮಟ್ಟಕ್ಕೆ ಇಳಿಯೋದು ಒಳ್ಳೆಯದು ಅಲ್ಲ. ಇಡೀ ಸಮಾಜ, ಇಡೀ ಸರ್ಕಾರಗಳನ್ನ ಎದುರಾಕೊಂಡು ವಿಶೇಷವಾಗಿ ಇತ್ತೀಚೆಗೆ ಇಂಥ ಕೃತ್ಯಗಳು ಜಾಸ್ತಿ ಆಗ್ತಾ ಇದೆ. ಈ ಕೃತ್ಯಗಳನ್ನು ನಾವೆಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ. ಯಾವ ರೀತಿ ಇದು ವ್ಯವಸ್ಥೆ ಈ ರೀತಿ ಸಮಾಜದಲ್ಲಿ ಬರ್ತಾ ಇದೀವಿ ಅನ್ನೋದು ತುಂಬ ನೋವಿನ ವಿಚಾರ. ಅದೇನೋ ಸರ್ಕಾರಗಳ ಪ್ರೇರೇಪಣೆನೋ ಅಥವಾ ಇನ್ನೊಂದು ಯಾವುದೋ ಒಂದು ಸಮುದಾಯದ ಪ್ರೇರೇಪಣೆನೋ ಅಥವಾ ಇನ್ನು ನಿಜವಾಗ್ಲೂ ಕೂಡ ಇತರ ಧರ್ಮಗಳವರು ಯಾರು ಕೂಡ ಹಿಂದೂ ಧರ್ಮವನ್ನು ಖಂಡಿಸ್ತಾ ಇಲ್ಲ. ಇತರ ಧರ್ಮಗಳವರು ಕೂಡ ಹಿಂದೂ ಧರ್ಮವನ್ನು ಗೌರವಿಸಿಕೊಂಡು ಬದುಕುವಂಥ ಜನ ಆಗಿದೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ರೀತಿ ಆಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದನ್ನ ಕಡಾಖಂಡಿತವಾಗಿ ನಾವು ವಿರೋಧಿಸಬೇಕಾಗ್ತದೆ. ಇಂಥ ಒಂದು ವಾತಾವರಣವನ್ನು ನಾವು ಸದಾ ವಿರೋಧಿಸಿ ಇಂಥವ್ರಿಗೆ ಬುದ್ಧಿ ಹೇಳಬೇಕಾಗ್ತದೆ. ನೀವೆಲ್ಲರೂ ಕೂಡ ಈ ದಿಕ್ಕಲ್ಲಿ ಸಾಗೋದ್ರಿಂದ ಒಳ್ಳೇದಾಗೋದಿಲ್ಲ. ನಿಜವಾಗ್ಲೂ ಕೂಡ ಅಂಬೇಡ್ಕರ್ ವಿಚಾರಗಳನ್ನ ಹೇಳ್ಕೊಂಡು ಈ ರೀತಿ ಕೃತ್ಯಗಳು ಮಾಡೋದ್ರಿಂದ ಸಮಾಜಕ್ಕೆ ಕೆಟ್ಟ ಹೆಸರು ಬರಲಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮಹಾವಿಷ್ಣು ಗೀತಾಸಾರ ಇಡೀ ಪ್ರಪಂಚ, ಇಡೀ ವಿಶ್ವನೇ ಮೆಚ್ಚತಕ್ಕಂಥದ್ದು. ಏನು ಅಗಾಧವಾದಂಥ ಒಂದು ಶಕ್ತಿ ಇರ್ತಕ್ಕಂಥ ಮಹಾನುಭಾವನ ವಿಚಾರಗಳಿಗೆ ದಯವಿಟ್ಟು ನೀವು ಎಲ್ಲಿ ಕೂಡ ಕುನ್ನುಟ್ಟು ಮಾಡೋದ್ರಿಂದ ನಿಮ್ಮ ಭವಿಷ್ಯತ್ತಿಗಳಿಗೆ ಹಾನಿ ಆಗಲಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.